ಪಾದಯಾತ್ರೆಯ ಉದ್ದೇಶ ಈಡೇರ್ತಾ ಇದೆ ಸರ್? ಕೊನೆ ಕ್ಷಣಕ್ಕೆ ಕಾಲಿಟ್ಟಿದ್ದೀರಿ ಪಾದಯಾತ್ರೆ. ಖಂಡಿತ ಈಡೇರ್ತಾ ಇದೆ. ಸಿದ್ದರಾಮಯ್ಯ ಅವರು ನಮ್ಮ ಪಾದಯಾತ್ರೆಯ ಕಾರಣದಿಂದನೇ 14 ಸೈಟ್ಗಳನ್ನು ವಾಪಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು? ಯಾಕೆ ತಗೊಂಡ್ರು ಮತ್ತೆ? ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಒಂದು ಸರಿ ಕಳ್ತನ ಮಾಡಿದ ಮೇಲೆ ಇಲ್ಲ ವಾಪಸ್ ಕೊಟ್ಬಿಡ್ತೀನಿ ತಪ್ಪಾಗ್ತದೆ ಅಂತ ಹೇಳಿದ್ರೆ ಹೆಂಗೆ? ಶಿಕ್ಷೆ ಆಗಲೇಬೇಕು. ಹಾಗಾಗಿ ಆಗ್ರಹ ಪಡಿಸ್ತೇವೆ, ರಾಜೀನಾಮೆಯನ್ನು ಕೊಡಬೇಕು, ಕಾನೂನಾತ್ಮಕವಾಗಿಯೂ ಮತ್ತು ನೈತಿಕವಾಗಿಯೂ. ಪಾದಯಾತ್ರೆ ಮುಗಿತು, ಶಿಕ್ಷೆ ಕೊಡಿಸೋದಕ್ಕೆ ಮುಂದಿನ ದಾರಿ ಯಾವ್ದು ಹುಡುಕೋತೀರಿ ಬಿಜೆಪಿ ಅವರು? ನೋಡಿ, ಇವತ್ತು ಒಂದಲ್ಲ 10 ಹಗರಣಗಳಿದ್ದಾವೆ. ಅಕ್ಕಿ ಹಗರಣ ಆಗಿದೆ, ವಕ್ಫ್ ಹಗರಣ ಆಗಿದೆ, ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಆಗಿದೆ, ಗ್ರಂಥಾಲಯ ಡಿಪಾರ್ಟ್ಮೆಂಟಲ್ಲಿ ಹಗರಣ ಆಗಿದೆ, ಆಮೇಲೆ ಬೈರ್ತಿ ಸುರೇಶ್ ಸಾಕಷ್ಟು ಹಗರಣಗಳನ್ನು ಮಾಡಿದ್ದಾರೆ. ಹೀಗೆ ಹಗರಣಗಳ ಪಟ್ಟಿನೇ ಇದೆ. ಈ ಸರ್ಕಾರ ಹಗರಣಗಳ ಸರ್ಕಾರ. ಆದ್ದರಿಂದ ನೈತಿಕ ಹೊಣೆ ಹೊತ್ತು ಕಾನೂನಿನ ಜವಾಬ್ದಾರಿಯಿಂದ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಪಾದಯಾತ್ರೆ ಉದ್ದೇಶ ಈಡೇರ್ತಿದೆ ಅಂತ ಅನಿಸ್ತಾ ಇದೆ ತಮಗೆ? ಖಂಡಿತ ಇವತ್ತಲ್ಲ ನಾಳೆ ಈಡೇರಲೇಬೇಕು. ಯಾಕೆ ಅಂತೇಳಿದರೆ ನಾವು ಆ ರೀತಿಯ ವಿಷಯಗಳನ್ನು ತೆಗೆದುಕೊಂಡಿದ್ದೇವೆ. ಇಡೀ ನಾಡಿನ ಜನ ಮಾತಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ನೌಕರರು ಮಾತಾಡ್ತಾ ಇದ್ದಾರೆ, ರೈತರು ಮಾತಾಡ್ತಾ ಇದ್ದಾರೆ. ಈಗ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಇದೆಯಾ? ಪರಶುರಾಮ್ PSI 20 ಲಕ್ಷ ರೂಪಾಯಿ ಕೊಟ್ಟು ವರ್ಗಾವಣೆ ಒಂದು ಸರಿ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ 30 ಲಕ್ಷ ರೂಪಾಯಿ ಮತ್ತೆ ಡಿಮ್ಯಾಂಡ್ ಮಾಡಿದ್ರಿಂದ ನನ್ನ ಕೈಲಿ ಆಗಲ್ಲ ಅಂತೇಳಿ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಏನಾರ ಬೆಲೆ ಇದೆಯಾ? ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಪತ್ರ ಬರೆದಿಟ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಹಗರಣ ಅಲ್ವಾ? ಈ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಅರೆಗಳಿಗೆ ಇರಬಾರ್ದು. ದೋಸ್ತಿ ನಾಯಕರ ನಿನ್ನೆ ದೋಸ್ತಿ ನಾಯಕರ ವಿರುದ್ಧ ಕಾಂಗ್ರೆಸ್ನವರು ಜನಾಂದೋಲನ ಕಾರ್ಯಕ್ರಮದಲ್ಲಿ ಇದೇ ವೇದಿಕೆಯಲ್ಲಿ ನಿಂತು ಗುಡುಗಿದ್ರು. ಇವತ್ತು ಏನಾದರೂ ಅವರಿಗೆ ಟಕ್ಕರ್ ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ ಇವತ್ತು ಏನೋ ದೃಶ್ಯ ಜಾಗದಲ್ಲಿ ಅವರು ಎಲ್ಲಿ ಸಭೆಯನ್ನ ಮಾಡಿದ್ರು ಅದೇ ಜಾಗದಲ್ಲಿ ಅವರಿಗಿಂತ ಹೆಚ್ಚು ಜನ ಬರ್ತಾರೆ. ಅವರು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ರು. ಆದರೆ ನಮ್ಮ ಕಾರ್ಯಕರ್ತರು, ನಮ್ಮ ಬೆಂಬಲಿಗರು ಸಾರ್ಷವಾಗಿ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಇಡೀ ರಾಜ್ಯ ಆಗ್ರಹ ಪಡಿಸ್ತಾ ಇದೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ ಸದಸ್ಯರಂತ ಎನ್ ರವಿಕುಮಾರ್ ಅವರ ಮಾತು. ಹಾಗೆಯೇ ನಾನು ಮತ್ತೋರ್ವ ಪ್ರಮುಖರಾದಂತಹ ಪ್ರಧಾನ ಕಾರ್ಯದರ್ಶಿಗಳಂತ ಪಿ ರಾಜೀವ್ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೇನೆ ನಾನು. ಸರ್, ಈಗ ಇದೇ ವೇದಿಕೆಯಲ್ಲಿ ನಿನ್ನೆ ದೋಸ್ತಿ ನಾಯಕರ ವಿರುದ್ಧ ಜನಾಂದೋಲನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನವರು ಗುಡುಗಿದ್ರು. ಇವತ್ತು ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡಿದ್ದೀರಿ? ಅದರ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡುವಂಥದ್ದು ಅಥವಾ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥದ್ದು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್? ಒಂದು ಸರ್ಕಾರ ಇಷ್ಟೊಂದು ಹತಾಶವಾಗೋದಕ್ಕೆ ಸಾಧ್ಯ, ಇಷ್ಟೊಂದು ನಿರಾಶೆಗೆ ಒಳಗಾಗೋದಕ್ಕೆ ಸಾಧ್ಯ ಅನ್ನೋದು ನಿನ್ನೆಯ ಸಭೆಯಿಂದ ಗೊತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ಮಾಡಿದ ಭಾಷಣವನ್ನು ಸದನದಲ್ಲಿ ಹೇಳಬೇಕಾಗಿತ್ತು. ಸದನಕ್ಕೆ ಬೆನ್ನು ಕೊಟ್ಟು ಓಡಿ ಹೋದಂತಹ ಮುಖ್ಯಮಂತ್ರಿ ನಿನ್ನೆ ಭಾಷಣದಲ್ಲಿ ಅವರ ಭಾವನೆಗಳನ್ನು ತೋಡ್ಕೊಂಡಿದ್ದಾರೆ. ಒಂದು ರೀತಿಯ ಅದು ವಿದಾಯ ಭಾಷಣ ಆಗಿತ್ತು. ಯಾವ ಕಾರಣಕ್ಕೂ ಕೂಡ ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ಕ್ಷಮಿಸೋದಿಲ್ಲ. ಒಂದು ಸರ್ಕಾರವಾಗಿ ತನ್ನ ಕೆಲಸಗಳ ಮೂಲಕ ಉತ್ತರ ಕೊಡಬೇಕು. ಆದರೆ ಒಂದು ಪಾದಯಾತ್ರೆಗೆ ಹೆದರಿ ಒಂದು ಸರ್ಕಾರವೇ ಸಭೆ ನಡೆಸುತ್ತೆ ಅಂದರೆ ಸರ್ಕಾರ ಯಾವ ಮಟ್ಟಕ್ಕೆ ಪಾದಯಾತ್ರೆಗೆ, ಹೋರಾಟಕ್ಕೆ ಹೆದರಿದೆ? ಸರ್ಕಾರ ತಾನು ಮಾಡಿರುವಂತಹ ಹಗರಣದ ಸುಳಿಯಲ್ಲಿ ಯಾವ ರೀತಿ ಸಿಲುಕೊಂಡಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಇವತ್ತು ಇಡೀ ರಾಜ್ಯದ ಜನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಸರ್ಕಾರವನ್ನು ಬಾರಿಸಿ ಬುದ್ಧಿ ಹೇಳುವಂತಹ ಕೆಲಸವನ್ನು ಈ ವೇದಿಕೆಯಲ್ಲಿ ಮಾಡ್ತಾರೆ. ಪಾದಯಾತ್ರೆ ಮುಗೀತು, ಮುಂದಿನ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇರುತ್ತೆ? ನೋಡಿ, ನೂರಾರು ಸಮಸ್ಯೆಗಳು ಈ ಸರ್ಕಾರದಲ್ಲಿ ಬಂದಿದ್ದಾವೆ. ರೈತರ ಆತ್ಮಹತ್ಯೆ ನಡೀತಾ ಇದೆ, ಬಿತ್ತನೆ ಬೀಜದ ಬೆಲೆ ಏರಿಕೆ ಆಗಿದೆ,
ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ತೆರಿಗೆಯ ಮೇಲೆ ತೆರಿಗೆಯನ್ನು ಹಾಕೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಲ್ಲೆಲ್ಲ ಬೆಲೆ ಏರಿಕೆ ಮಾಡೋ ಅವಕಾಶ ಇದೆಯೋ ಅದನ್ನು ಒಂದೂ ಕೂಡ ಬಿಡ್ತಾ ಇಲ್ಲ. ಕೇವಲ 2 ವರ್ಷದಲ್ಲಿ 2 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ರಾಜ್ಯವನ್ನು ಸಾಲದ ಸುಳಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಿರಂತರವಾದಂತಹ ಹೋರಾಟವನ್ನು ಮಾಡ್ತವೆ, ಈ ಸರ್ಕಾರವನ್ನು ಎಚ್ಚರಿಸ್ತವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಂತ ಪಿ ರಾಜೀವ್ ಅವರ ಮತ್ತು ಹಾಗೆ ನಾನು ಮತ್ತೋರ್ವ ಬಿಜೆಪಿ ಮುಖಂಡರು ಹಾಗೆ ಶಾಸಕರು ಆದಂತಹ ಭರತ್ ಶೆಟ್ಟಿ ಅವರನ್ನ ನಾನು ಮಾತಾಡಿಸ್ತೇನೆ. ಭರತ್ ಶೆಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಭರತ್ ಶೆಟ್ಟಿ ಅವರು ಅವ್ರನ್ನ ಮಾತಾಡ್ತಾ ಹೋಗ್ತಾನೆ. ಈಗ ಭರತ್ ಶೆಟ್ಟಿ ಅವರೇ, ಈಗ ಪಾದಯಾತ್ರೆ ಮುಗಿತು, ದೋಸ್ತಿ ನಾಯಕರ ಪಾದಯಾತ್ರೆ ಮುಗಿಸ್ತಿದ್ರಿ. ನಿಮ್ಮ ಹೋರಾಟ ಸಕ್ಸಸ್ ಆಯ್ತಾ? ನಿಮ್ಮ ಹೋರಾಟ ಸಕ್ಸಸ್ ಆಯ್ತಾ? ಈ ಪಾದಯಾತ್ರೆ ಮುಗಿತಾ ಬಂತು ನೋಡಿ. ಹೋರಾಟ ನಾವು ಮಾಡ್ತಾ ಇರೋದು ಹೋರಾಟದ ಸಕ್ಸಸ್ಸು ಫೇಲ್ಯೂರ್ ಅನ್ನೋದು ವಿಷಯ ಅಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ಜನರಿಗೆ ತಿಳಿಸುವಲ್ಲಿ ನಾವು ಸಫಲರಾಗಿದ್ದೇವೆ. ಖಂಡಿತ ನಾವು ಸಕ್ಸಸ್ ರೇಟ್ ಅದನ್ನು ಹೇಳ್ತೇವೆ. ಜನಸಂಖ್ಯೆ ಅದೆಲ್ಲ ಹೇಳೋದಾದರೆ ದೊಡ್ಡ ರೀತಿಯ ಸಕ್ಸಸ್ಸು. ಆದರೆ ನಮ್ಮ ಮೂಲ ಉದ್ದೇಶ ಕರ್ನಾಟಕದ ಜನರಿಗೆ ಯಾವ ರೀತಿಯ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥ ತಿಳಿಸುವಂಥ ಕೆಲಸ ಒಳ್ಳೆ ರೀತಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಂದ ಒಟ್ಟು ಸೇರಿ ನಾವು ಮಾಡಿದ್ದೇವೆ. ರಾಜ್ಯಾಧ್ಯಕ್ಷರು ಡೆಡ್ಲೈನ್ ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡ್ತಾರೆ ನಮ್ಮ ಪಾದಯಾತ್ರೆ ಮುಗಿದ್ರೊಳಗೆ ಕೊಡಲೇಬೇಕು ಅಂತಕ್ಕಂಥದ್ದು. ಜೊತೆಗೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಕೂಡ ಹೇಳಿದರು ರಾಜೀನಾಮೆ ಕೊಡಲಿಲ್ಲ. ಮುಂದೆ ಏನು ನೋಡಿ, ಕೆಲವರು ಶೇಮ್ಲೆಸ್ ಅಂತ ಇರ್ತಾರೆ ಅಥವಾ ಥಿಕ್ ಸ್ಕಿನ್ಡ್ ಅಂತ ಹೇಳ್ತೇವೆ. ತಪ್ಪಾಚಾರ ಎಷ್ಟು ಹೇಳಿದ್ರು ಸಹ ಅಥವಾ ನಾಚಿಕೆ ಅಥವಾ ಅದೆಲ್ಲ ಇರುವುದಿಲ್ಲ ಕೆಲವರಿಗೆ. ಕೆಲವರು ಅದನ್ನು ಸಮರ್ಥ ಮಾಡ್ಕೊಳ್ಳಿಕ್ಕೆ ಅಸೆಂಬ್ಲಿ ಒಳಗೆ ಡಿಬೇಟ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಇವರು ಡಿಬೇಟಿಗೂ ಬರೋದಿಲ್ಲ. ನಾವು ಚಾಲೆಂಜ್ ಮಾಡಿದ್ದೇವೆ, ಅವ್ರನ್ನ ಚಾಲೆಂಜ್ ಮಾಡಿದ್ದೇವೆ, ತಾಕತ್ತಿದ್ರೆ ಬಂದು ಡಿಬೇಟ್ ಮಾಡಿ ಅನ್ನೋವಂಥದ್ದನ್ನು. ಡಿಬೇಟಲ್ಲಿ ಅವರು ಭಾಗಿಯಾಗಲಿಲ್ಲ. ಹೊರಗೆ ಬಂದು ಏನೋ ಭಾಷಣ ಮಾಡಿ BJP ಅವರು ಹಿಂದೆ ಭ್ರಷ್ಟಾಚಾರ ಮಾಡಿದ್ದು, JDS ಅವರು ಹಿಂದೆ ಭ್ರಷ್ಟಾಚಾರ ಮಾಡಿದ್ರು ಅನ್ನುವಂಥದ್ದು ಏನೇನೋ ಮಾತಾಡ್ತಾ ಇದ್ದಾರೆ. ಮೊದಲು ಅವರನ್ನು ಡಿಫೆಂಡ್ ಮಾಡ್ಕೊಳ್ಬೇಕು. ಡಿಫೆಂಡ್ ಮಾಡಿ ನೀವು ಮಾಡಿದ್ದು ಸರಿಯಾ ತಪ್ಪ, ನಾನು ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವೀಗ ತಪ್ಪು ಮಾಡ್ತಾ ಇದ್ದೀರಿ. ನಿಮ್ಮ ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಈಸ್ ಯುವರ್ ಗೌರ್ಮೆಂಟ್. ನೀವು ಆನ್ಸರೇಬಲು. ನೀವು ಆನ್ಸರ್ ಕೊಡೋದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಮಾತಾಡ್ತಿದ್ದೀರಿ, ಸರಿಯಲ್ಲ ಅದು. ಹಾಗೆ ನಮ್ಮ ಜೊತೆಗೆ ಮತ್ತೋರ್ವ JDS ನ ಮುಖಂಡರಂತ ಸಾರಾ ಮಹೇಶ್ ಅವರು ಇದ್ದಾರೆ. ಸಾರಾ ಮಹೇಶ್ ಅವ್ರನ್ನ ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸಾರಾ ಮಹೇಶ್, ರೈತರ ಉದ್ದೇಶ ಈಡೇರ್ತಾ ತಮಗೆ? ಸರ್, ಇದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಜನರ ಮನಸ್ಸಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಅಷ್ಟೆ. ಇಲ್ಲಿ ನಾವು ಮಾಡಿದ ಕ್ಷಣಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಇಳಿದು ಬಿಡ್ತಾರ, ರಾಜೀನಾಮೆ ಕೊಟ್ಬಿಡ್ತಾರ. ಅದು ಆಯ್ತು, ಹಿಂದಿನ ಕಾಲ. ಅದು ಮನಸ್ಸಾಕ್ಷಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡು ರಾಜೀನಾಮೆ ಕೊಡ್ತಿದ್ದು ಆ ಕಾಲ ಬೇರೆ. ಈಗ ನೋಡ್ತಾ ಇದ್ದೀರಲ್ಲ, ಜೈಲಿಗೆ ಹೋದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋಲ್ಲ, ಆಯಿತಾ, ಮಂತ್ರಿಗಳು ಕೊಡೋಲ್ಲ. ಅದರಿಂದ ಪಕ್ಷ, ಅವ್ರ ಆಡಳಿತ ಪಕ್ಷ, ನಾವು ವಿರೋಧ ಪಕ್ಷ, ನಮ್ಮ ಕೆಲಸ ಮಾಡ್ತೀವಿ. ನಿಮ್ಮ ಪಕ್ಷದ ನಾಯಕರ ವಿರುದ್ಧ ಕೂಡ ವೈಯಕ್ತಿಕವಾಗಿ ಪಾದಯಾತ್ರೆ ಶುರುವಾದಿಂದ ಇಂದಿನವರೆಗೂ ಕೂಡ ಟೀಕೆ ಮಾಡ್ತಾ ಇರ್ತಕ್ಕಂಥ, ಒಂದು ಕಡೆ DCM, ಮತ್ತೊಂದು ಕಡೆ CM. ಯಾವ ರೀತಿಯಾಗಿ ನೀವು ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತೀರಿ, ಯಾವ ರೀತಿಯಾಗಿ ಬೆನ್ನಿಗೆ ನಿಲ್ತೀರಿ ಅಂತ? ಈಗ ನಾವು ನಿಲ್ಲೋದಕ್ಕಿಂತ ನಮ್ಮ ಜನ ನಿಂತಿದ್ದಾರೆ. ಈ ಸಾರಿ ಕೇಂದ್ರ ಅವ್ರಿಗೆ 135 ಸೀಟ್ ಕೊಟ್ಟಿದ್ರು. ಈಗ ನಮಗೆ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ. ಜನ ನಿಂತಿದ್ದಾರೆ. ನೀವು ಸರಿ ಇಲ್ಲ ಅಂತ ಅವರು ಸರಿಗಿದ್ದಾರೆ ಅಂದಿದ್ರೆ ಇಲ್ಲಿ ಯಾಕೆ ಅವ್ರು ಅಷ್ಟು ಸೀಟ್ ತೊಗೋತಿದ್ರು? ಅದರಿಂದ ಸರಿ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಮುಂದೆ ಇನ್ನು 3 ವರ್ಷ ಇದೆ, ಅವತ್ತು ತೀರ್ಮಾನವನ್ನು ಕೊಡ್ತಾರೆ. ನಾವು ಹಿರಿಯ ಶಾಸಕರಿದ್ದೀರಿ, ಪಕ್ಷದಲ್ಲಿ ಜವಾಬ್ದಾರಿ ಇರ್ತಕ್ಕಂಥವ್ರು, ಜೊತೆಗೆ ಇದೇ ಭಾಗದವ್ರು ಆಗಿರೋದ್ರಿಂದ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ನೆಲದಲ್ಲಿ ನಿಂತು, ಅಂದರೆ ಮೈಸೂರಿನಲ್ಲಿ ನಿಂತು ಇವತ್ತು ಸಿದ್ದರಾಮಯ್ಯನವ್ರಿಗೆ ಈ ವೇದಿಕೆಯ ಮೂಲಕ ಒಂದು ಪ್ರಶ್ನೆಯನ್ನು ಕೇಳೋದಾದರೆ, ನೀವು ಸಿದ್ದರಾಮಯ್ಯನವ್ರಿಗೆ ನಾನು ನೇರವಾಗಿ ಕೇಳುವಂಥ ಪ್ರಶ್ನೆ, ನೀವು 13ರಿಂದ 18ರಲ್ಲಿ ಕೊಟ್ರಂತಲ್ಲ ಆಡಳಿತ, ಕೊಟ್ರಲ್ಲ, ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ ಆ ಆಡಳಿತನ ಈಗ ಕೊಡ್ತಾ ಇದ್ದೀರಾ ಅಂತ. ಒಂದು, ಯಾವ ಪರಿಶಿಷ್ಟ ಜಾತಿ ಪಂಗಡದ ಹೆಸರನ್ನ ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ, ಅವರ ಹಣನ ನೇರವಾಗಿ ನಿಮ್ಮ ಕಾರ್ಯಕರ್ತರ ಅಕೌಂಟ್ಗೆ